ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಮಾತಾಡ್ತಿರುವಂಥ ಟಾಪಿಕ್ ಏನಪ್ಪ ಅಂತಂದರೆ ಎಕ್ಸಸೈಸ್ 1.2. ಎಕ್ಸಸೈಸ್ 1.2. ಈ ಎಕ್ಸಸೈಸ್ 1.2 ಅಲ್ಲಿ ಏನೈತಪ್ಪ ಅಂದ್ರೆ ಫಸ್ಟ್ ಕ್ವಶನ್, ಪ್ರೂವ್ ದ್ಯಾಟ್ ರೂಟ್ 5 ಇಸ್ ಎನ್ ಇರ್ರೇಷನಲ್ ನಂಬರ್ ಅಂತಿದೆ. ಏನ್ರಿ, ರೂಟ್ 5 ಅನ್ನೋದು ಒಂದು ಇರ್ರೇಷನಲ್ ನಂಬರ್ ಅಂತ ಪ್ರೂವ್ ಮಾಡಕ್ಕೆ ಹೇಳಿದ್ದಾನೆ. ಓಕೆನಾ? ಈ ರೂಟ್ 5 ಅನ್ನೋದು ಇರ್ರೇಷನಲ್ ನಂಬರ್ ಅಂತ ಏಕಿದ್ರೆ ಏನು ಮಾಡಿದ್ದೀನಪ್ಪ ಅಂದ್ರೆ ಆಲ್ರೆಡಿ ಪ್ರೂವ್ ಮಾಡಿದ್ದು ವಿಡಿಯೋ ಇದೆ. ಓಕೆ, 2 ವಿಡಿಯೋಸ್ ಬಿಟ್ಟು ಬ್ಯಾಕ್ ಹೋದ್ರೆ ಏನಾಯ್ತಾ, ಇಲ್ಲಿಂದ 3rd ವಿಡಿಯೋ, ಆ ವಿಡಿಯೋ ಏನಿಪ್ಪ ಅದು ಐತಂದ್ರೆ ಪ್ರೂವ್ ಮಾಡಿದ್ದಿದೆ. ಅದು ರೂಟ್ 5 ಇರ್ರೇಷನಲ್ ನಂಬರ್ ಅಂತ ಅಲ್ಲಿ ನೋಡಿ. ಓಕೆನಾ? ಇದರಲ್ಲಿ ಸೆಕೆಂಡ್ ಕ್ವಶನ್ ಮಾಡೋಣ. ಎಕ್ಸಸೈಸ್ 1.2 ಒಳಗಡೆ ಸೆಕೆಂಡ್ ಕ್ವಶನ್ ನೋಡಿ ಏನಿದೆ ಅಂತ ಹೇಳಿ. ಪ್ರೂವ್ ದ್ಯಾಟ್ 3 + 2 ರೂಟ್ 5 ಇಸ್ ಇರ್ರೇಷನಲ್ ಅಂತ ಐತಿ. ಏನೈತ್ರಿ? ಪ್ರೂವ್ ದ್ಯಾಟ್ ಸೆಕೆಂಡ್ ಕ್ವಶನ್ ಇದು. ಪ್ರೂವ್ ದ್ಯಾಟ್ 3 + 2 ರೂಟ್ 5 ಅಲ್ಲ, 2 ರೂಟ್ 5 ಈಸ್ ಇರ್ರೇಷನಲ್ ಅಂತ. ಈಸ್ ಇರ್ರೇಷನಲ್. ಎಕ್ಸಾಮಿಗೆ ಏನು ಮಾಡ್ತಾನಪ್ಪ ಅಂದ್ರೆ 2 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾನೆ ರೀ. ಇದ್ರ ಮೇಲೆ 2 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾನೆ. ಇದ್ರ ಮೇಲೆ ಏನಪ್ಪ ಅಂದ್ರೆ ಪ್ರೂವ್ ದ್ಯಾಟ್ 3 + ರೂಟ್ 5 ಈಸ್ ಇರ್ರೇಷನಲ್ ನಂಬರ್, ಅಥವಾ ಬೇರೆ ಏನಾದ್ರು ಕೇಳ್ತಾನೆ ರೀ. ಏನಪ್ಪ ಅಂದ್ರೆ 2 + ರೂಟ್ 5 ಈಸ್ ಎನ್ ಇರ್ರೇಷನಲ್ ನಂಬರ್. ಬೇರೆ ಏನಾದ್ರು ಕೇಳ್ಬೋದು. 3 - ರೂಟ್ 5 ಈಸ್ ಎನ್ ಇರ್ರೇಷನಲ್ ನಂಬರ್, ಇಲ್ಲ 2 - ರೂಟ್ 3 ಈಸ್ ಎನ್ ಇರ್ರೇಷನಲ್ ನಂಬರ್. ಹಿಂಗೆ ಈ ಥರ ಏನು ಮಾಡ್ತಾನಪ್ಪ ಅಂದರೆ ಕ್ವಶನ್ಸ್ನ ಕೇಳ್ತಾನೆ. ಓಕೆನಾ? ಇಲ್ಲಿ ನೋಡಿ ಪ್ರೂಫ್ ಹೆಂಗೆ ಮಾಡ್ತೇವಪ್ಪ ಅಂತಂದರೆ, ಫಸ್ಟ್ ಏನು ಮಾಡೋವಪ್ಪ ಅಂತಂದರೆ ಅಜ್ಯೂಮ್ ಮಾಡೋಮ್ರಿ. ಏನಪ್ಪ ಅಂದ್ರೆ ಲೆಟ್ ಅಸ್ ಅಜ್ಯೂಮ್ 3 + 2 ರೂಟ್ 5 ಈಸ್ ರ್ಯಾಷನಲ್ ನಂಬರ್ ಅಂತ. ಏನು ಮಾಡಕತ್ತೇವ್ರಿ, ಇದೊಂದು ಇರ್ರೇಷನಲ್ ಅಂತ ಪ್ರೂವ್ ಮಾಡಂತ ಹೇಳಿದಾನ. ಬಟ್ ನಾವೇನು ಹೇಳತ್ತೀವಿ, ಇದೊಂದು ರ್ಯಾಷನಲ್ ನಂಬರ್ ಐತಿ ಅಂತ ಹೇಳತ್ತೀವಿ. ಓಕೆನಾ? ರ್ಯಾಷನಲ್ ನಂಬರ್ ಯಾವ ಥರ ರಿಪ್ರೆಸೆಂಟ್ ಮಾಡ್ತಾರೆ? ಇಟ್ ಕ್ಯಾನ್ ಬಿ ರಿಟನ್ ಆಸ್ ಇನ್ ದ ಫಾರ್ಮ್ ಆಫ್ p/q. It is in the form of p/q, where p and q are the integers and q is not equals to 0 ಅಂತ. ಇದನ್ನ ಹೆಂಗೆ ಬರಿಬೋದ್ರಿ? 3 + 2 ರೂಟ್ 5 ಈಸ್ equals to a/b ಆರ್ p/q. ಏನಾದ್ರು ಬರ್ಕೋರಿ. a and b are co-primes ಅಂತ. ಓಕೆನಾ? co-primes ಅಂತ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನೈತ್ರಿ, +3 ಐತ್ರಿ. ಇಲ್ಲಿ ಏನಿರಲ್ಲ ಅಂದ್ರೆ ಸೈಡ್ ಪ್ಲಸ್ ಇರುತ್ತೇನ್ರಿ. 2 ರೂಟ್ 5 ಈಸ್ equals to a/b. ಇದು ಪ್ಲಸ್ ಐತಿಲ್ರಿ, ಇದು ಈಕ್ವಲ್ಸ್ ಟು ಸೈನ್ ಕ್ರಾಸ್ ಮಾಡಿ ಹೋಗ್ತಿದೆ ಅಂದ್ರೆ ಏನಾಗುತ್ತೆ, ಇದು ಮೈನಸ್ ಆಗುತ್ತಾ. ಇವಾಗ ಏನು ಮಾಡ್ತೀರಾ, 2 ರೂಟ್ 5 ಈಸ್ equals to ಇಲ್ಲಿ ಏನಾಗುತ್ತೆ ರೀ, LCM ತೆಗಿತೀರಾ. ಇಲ್ಲಿ ಏನಿರಲ್ಲ ಅಂದ್ರೆ ಏನಾಗುತ್ತೆ, 1 ಇರುತ್ತಾ. LCM ಎಷ್ಟಾಗುತ್ತಿದ್ರಿ, 1 ಮತ್ತು b ದು LCM ಏನಾಗುತ್ತೆ ರೀ, b ಆಗುತ್ತಾ. LCM ಏನಾಗುತ್ತೆ ರೀ, b ಆಗ್ತೈತಿ. b ನ ಏನಾಗುತ್ತೆ, LCM ಆಗುತ್ತಾ, b. ಇಲ್ಲೇನ್ರಿ, b 1 b 1 b b ಅಂದ್ರೆ ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗ್ಬಿಡ್ತೈತ್ರಿ. 1 ಇಂಟು a ಮಾಡಿದ್ರೆ ಏನಾಗುತ್ತೈತ್ರಿ, ನೆಕ್ಸ್ಟ್ 3 ಇಂಟು b ಮಾಡಿದ್ರೆ 3b ಆಗುತ್ತಾ. ಓಕೆನಾ? ಇವಾಗ ನೋಡಿ, ಇದು ಎರಡು ಮಧ್ಯೆ ಯಾವ ಸೈನ್ ಇರ್ತೈತಪ್ಪ ಅಂದ್ರೆ ಮಲ್ಟಿಪ್ಲಿಕೇಶನ್ ಇರ್ತೈತ್ರಿ. ಎರಡು ಮಧ್ಯೆ ಯಾವ ಸೈನ್ ಇರ್ತೈತ್ರಿ, ಮಲ್ಟಿಪ್ಲಿಕೇಶನ್ ಇರುತ್ತಾ. ಇದೇನ್ರಿ, a - 3b / 2b ಬರಿಬೋದ್ರಿ. 2b ಬರಿಬೋದು. ಓಕೆನಾ? ಇಲ್ಲಿ ಏನಾಗುತ್ತೆ, ಇದು ಇಟ್ ಈಸ್ ಎನ್ ರ್ಯಾಷನಲ್ ನಂಬರ್. ಇದು ಏನ್ರಿ, ಸಪೋಸ್ ಇವಾಗ a = ಸುಮ್ಮನೆ ಯಾವ್ದಾರು ಒಂದು ನಂಬರ್ ತಗೋರಿ, b = 1 ಅಂತ ತಗೋರಿ. ಓಕೆನಾ? a/b ಅನ್ನೋದೇನ್ರಿ ಒಂದು ರ್ಯಾಷನಲ್ ನಂಬರ್ ಅಂತ ಇದೆಯಲ್ವಾ. ಇದನ್ನ ಸಾಲ್ವ್ ಮಾಡ್ರಿ. ಈಗ 2 - 3 × 1 / 2 × 1 ಎಷ್ಟಾಗುತ್ತೆ ರೀ, 2 - 3 / 2 × 1 2 ಆಗುತ್ತಾ. ಇಲ್ಲಿ ನೋಡ್ರಿ, 2 - 3 ಅಂದರೆ ಎಷ್ಟಾಗುತ್ತೆ ರೀ, -1 ಆಗುತ್ತಾ. ಹೌದೇನ್ರಿ, -1 / 2 ಆಗುತ್ತೆ. ಈ -1 / 2 ಅನ್ನೋದು ಇರ್ರೇಷನಲ್ ನಂಬರ್ ಆಗುತ್ತೇನ್ರಿ ಇದು? ಇಲ್ಲ. ಇದೇನ್ರಿ, ಇದು ಇಸ್ ಎನ್ ರ್ಯಾಷನಲ್ ನಂಬರ್. ಇಟ್ ಇಸ್ ಎನ್ ರ್ಯಾಷನಲ್ ನಂಬರ್. ಈಗ ನೋಡಿ, ಆಲ್ರೆಡಿ ನಮಗೆ ಗೊತ್ತೈತಿ ರೂಟ್ 5 ಅನ್ನೋದು ಏನ್ರಿ, ಒಂದು ಇರ್ರೇಷನಲ್ ನಂಬರ್ ಅಂತ. ಇದು ಏನಾಗುತ್ತೆ, ಈಗ ಒಂದು ರ್ಯಾಷನಲ್ ನಂಬರ್ ಆಗುತ್ತೆ. ಯಾವಾಗಾದ್ರೂ
ಇರ್ರ್ಯಾಷನಲ್ ನಂಬರ್ ಈಕ್ವಲ್ ಆಗಕ್ಕೆ ಸಾಧ್ಯ ಐತೇನ್ರಿ? ಇಲ್ಲ. ರ್ಯಾಷನಲ್ ನಂಬರ್ ಇರ್ರ್ಯಾಷನಲ್ ನಂಬರ್ಗೆ ಈಕ್ವಲ್ ಆಗಲ್ಲ. ಅದಕ್ಕೆ ಏನು ಹೇಳ್ತೇವೆ ರೀ? ಇರ್ರ್ಯಾಷನಲ್ ನಂಬರ್ irrational is not equals to rational number. Rational number. Therefore, our assumption is wrong. Our assumption is wrong. Our assumption is wrong. Our assumption is wrong. Therefore, 3 plus 2 root 5 is irrational number. Irrational number. ಓಕೆನಾ? ಗೊತ್ತಾಯ್ತೇನ್ರಿ? ಏನಪ್ಪ ಅಂದ್ರೆ ಫಸ್ಟ್ ಒಂದು ರ್ಯಾಷನಲ್ ನಂಬರ್ ಅಂತ ತಗೊಂಡು ಪ್ರೂವ್ ಮಾಡಿ. ಇಲ್ಲಿ ಏನಾಗ್ತದೆ? ಎರಡು ನಾಟ್ ಈಕ್ವಲ್ ಆಗ್ತವೆ. ನಾವೇನು ಅಜ್ಯೂಮ್ ಮಾಡಿದ್ದೇವಲ್ಲ ಅದು ರಾಂಗ್ ಐತೆ ಅಂತ ಹೇಳಿದ್ರೆ ಇದು 3 plus 2 root 5 ಅನ್ನೋದು ಏನಾಗ್ತೈತಿ? ಒಂದು ಇರ್ರ್ಯಾಷನಲ್ ನಂಬರ್ ಆಗ್ತೈತಿ. ಅಂದ್ರೆ ನಾ ಏನಾದರೂ ಒಂದು ನೋಡಿ, ಒಂದು ಇರ್ರ್ಯಾಷನಲ್ ನಂಬರ್ ಐತೆ ಅಂತ ಇಟ್ಕೋರಿ. ಅದಕ್ಕೆ ನೀವು ಯಾವುದಾದ್ರೂ ಒಂದು ನಂಬರ್ನ ಆ್ಯಡ್ ಮಾಡಿದ್ರ, ಒಂದು ನ್ಯಾಚುರಲ್ ನಂಬರ್ನ ಆ್ಯಡ್ ಮಾಡಿದ್ರೆ ಮತ್ತೆ ಏನಾಗ್ತದ್ರಿ? ಇರ್ರ್ಯಾಷನಲ್ಲೇ ಆಗುತ್ತೆ. ಸಪೋಸ್ ಏನಾದ್ರು ಸಬ್ಸ್ಟ್ರಾಕ್ಷನ್ ಮಾಡ್ತೀರಪ್ಪ ಅಂದ್ರೂ ಇಟ್ ಈಸ್ ಆಲ್ಸೋ ಇರ್ರ್ಯಾಷನಲ್ ನಂಬರ್. ಮಲ್ಟಿಪ್ಲಿಕೇಶನ್ ಮಾಡಿದ್ರು ಸಪೋಸ್ ಅಂದರೆ ರೂಟ್ 5 ಒಂದು ಬಿಟ್ಟು ಅದೇ ಯಾವುದಾದ್ರೂ ಒಂದು ರ್ಯಾಷನಲ್ ನಂಬರ್ ಜೊತೆಗೆ ಅದನ್ನೇನಾದರೂ ಇರ್ರ್ಯಾಷನಲ್ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಅದು ಏನಾಗ್ತದೆ? ಮತ್ತೆ ಒಂದು ಇರ್ರ್ಯಾಷನಲ್ ನಂಬರ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಥರ್ಡ್ ಕ್ವಶನ್ ಏನೈತೆ ನೋಡ್ರಿ. prove that the following are prove that irrational ಅಂತ ಏನು ಪ್ರೂವ್ ಮಾಡಕತ್ತಾನ್ರಿ? ಕೊಟ್ಟರು ಅಂಥವು ಏನಿದಾವಪ್ಪ ಅಂದ್ರೆ ಇರ್ರೇಷನಲ್ ಅದಂತ ಪ್ರೂವ್ ಮಾಡತ್ತೆ ಹೇಳ್ತಾನೆ. ಅದರಲ್ಲಿ ಫಸ್ಟ್ ಕ್ವಶನ್ ಏನೈತ್ರಿ? ಫಸ್ಟ್ ಕ್ವಶನ್ 1/√2 ಅನ್ನೋದು ಏನೈತಪ್ಪ ಅಂತಂದ್ರೆ ಒಂದು ಇರ್ರ್ಯಾಷನಲ್ ಐತಂತ ಪ್ರೂವ್ ಮಾಡಂತ ಹೇಳಕತ್ತಾನೆ. ಓಕೆನಾ? ಇವಾಗ ಏನು ಮಾಡ್ತೀರಿ? let us assume 1/√2 is rational number. ಹೆಂಗೆ ಬರೀತೀರಿ ರ್ಯಾಷನಲ್ ನಂಬರ್ ಅಂದ್ರೆ 1/√2 equals to a/b. a and b are co-primes. co-primes ಅಂದರೆ ಅದ್ರ ಫುಲ್ ಡೀಟೇಲ್ ಆಗಿ ಹೇಳಿದ್ರೆ ರೂಟ್ 5 ಅನ್ನೋದು ಇರ್ರೇಷನಲ್ ಅಂತ ಪ್ರೂವ್ ಮಾಡಿದ್ರಲ್ರಿ, ಅಲ್ಲಿ ಫುಲ್ ಕಂಪ್ಲೀಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ರೀ. ಅಲ್ಲಿ ನೋಡ್ಕೊಂಡ್ರೆ ಇದು ಕಂಪ್ಲೀಟ್ ಐಡಿಯಾ ಬರ್ತೈತಿ. ಈಗ ಏನಾಗ್ತೈತಿ? ಇವೆರಡನ್ನ ಏನು ಮಾಡಿರಿ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ. 1 into b equals to a into √2 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಏನೈತ್ರಿ? ಯಾವ ಸೈನ್ ಐತ್ರಿ? ಎರಡು ಮಲ್ಟಿಪ್ಲಿಕೇಶನ್ ಐತಿ. ಅದು ಈ ಸೈಡ್ ಬಂದ್ರೆ ಏನಾಯ್ತು? 1 into b ಆಗ್ತೈತ್ರಿ. ಇದು ಈ ಸೈಡ್ ಬಂದ್ರೆ ಏನಾಗ್ತೈತಿ? a ಆಗುತ್ತೆ. √2 ಆಗುತ್ತೆ. ಓಕೆನಾ? ಈಗ ನೋಡಿ, ಇದು ಏನ್ರಿ? ಒಂದು ಇರ್ರ್ಯಾಷನಲ್ ನಂಬರ್. ಇದು ಏನ್ರಿ? ಒಂದು ರ್ಯಾಷನಲ್ ನಂಬರ್. ಓಕೆನಾ? ಈ ಸಪೋಸ್ a equals to 4, b equals to 6 ಇತ್ತಂತ ಇಟ್ಕೋರಿ, ಅಥವಾ ಏನೋ ಯಾವುದೋ ನಂಬರ್ ತೊಗೊಂಡು ನಡೆದು. ಈಗ 4/7 ಅಂತ ಹೇಳತ್ತೀನಿ ರೀ. ಇದನ್ನೇನು ಬರೀತೀನಿ? ಹಿಂಗೆ ಬರೀತೀನಿ 7/4. ಇಟ್ ಈಸ್ ಆಲ್ಸೋ ರ್ಯಾಷನಲ್ ನಂಬರ್ ಆಗುತ್ತೆ. ಅಂದ್ರೆ ಇದನ್ನು ರ್ಯಾಷನಲ್ ನಂಬರ್, ಇದನ್ನು ರ್ಯಾಷನಲ್ ನಂಬರ್. ರ್ಯಾಷನಲ್ ನಂಬರ್ ಇಸ್ ನಾಟ್ ಈಕ್ವಲ್ಸ್ ಟು ಇರ್ರ್ಯಾಷನಲ್ ನಂಬರ್. ಇಲ್ಲ ಹಿಂಗೆ ಬರ್ತೀರ ಬರೀ ನಡೀತೆ, ಹೆಂಗಾರ ಬರೀರಿ. p/a ಎರಡು ಈಕ್ವಲ್ ಇದಾವಲ್ವಾ? ಈಗ ಇರ್ರ್ಯಾಷನಲ್ ನಂಬರ್ ಏನಾಗತ್ತೆ? ಇರ್ರ್ಯಾಷನಲ್ ನಂಬರ್ ಇಸ್ ನಾಟ್ ಈಕ್ವಲ್ಸ್ ಟು ರ್ಯಾಷನಲ್ ನಂಬರ್ ಆಗುತ್ತೆ. ಇಲ್ಲಿ ಏನಾಗುತ್ತೆ? ಇರ್ರ್ಯಾಷನಲ್ ನಂಬರ್ ಇಸ್ ನಾಟ್ ಈಕ್ವಲ್ಸ್ ಟು ರ್ಯಾಷನಲ್ ನಂಬರ್ ಆಗುತ್ತೆ. therefore our assumption is wrong. Therefore 1/√2
root 2 is irrational number. ಇರ್ಯಾಷನಲ್ ನಂಬರ್ ಯಾಕೆ ಹೇಳ್ರಿ? ಯಾವಾಗಲೂ ಏನಾಗಲ್ಲ, ಒಂದು ಇರ್ಯಾಷನಲ್ ನಂಬರ್ ರ್ಯಾಷನಲ್ ನಂಬರ್ಗೆ ಈಕ್ವಲ್ ಆಗಿರಲ್ಲ. ಓಕೆನಾ? ಇಲ್ಲಿ ನೋಡಿ, ಸೆಕೆಂಡ್ ಕ್ವಶನ್ ಏನು ಹೇಳ್ತಿದ್ದಾನಪ್ಪ ಅಂತಂದ್ರೆ 7√5 is an irrational ಅಂತ ಹೇಳ್ತಿದ್ದಾನೆ. ಓಕೆನಾ? ಮತ್ತೇನು ಮಾಡ್ತೀರಾ? ಲೆಟ್ ಅಸ್ ಅಸ್ಯೂಮ್ ಇದು ಏನೈತ್ರಿ? ಇದು 7√5 ಈಸ್ ರ್ಯಾಷನಲ್ ಅಂತ. ಈಸ್ ರ್ಯಾಷನಲ್ ನಂಬರ್ ಹೆಂಗೆ ಬರೀತೀರಪ್ಪ? ಈಗ 7√5 ಈಸ್ ಈಕ್ವಲ್ಸ್ ಟು A by B. A and B are co-primes. Co-primes ಆಗುತ್ತೆ. ಓಕೆನಾ? ಇಲ್ಲಿ ನೋಡಿ, ಇದು ಎರಡರ ಮಧ್ಯೆ ಯಾವ ಸೈನ್ ಇರ್ತೈತ್ರಿ? ಮಲ್ಟಿಪ್ಲಿಕೇಶನ್ ಇರುತ್ತೆ. ಈ ಪೋಸ್ಟ್ ಸೈನ್ ಕ್ರಾಸ್ ಮಾಡತ್ತಿದ್ದಾರೆ ಏನಾಗ್ತೈತ್ರಿ ಅದು? ಏನಾಗ್ತೈತ್ರಿ ಅದು? A ಡಿವೈಡೆಡ್ ಬೈ 7B ಆಗುತ್ತೆ. ಓಕೆನಾ? ಇದು ಆಲ್ರೆಡಿ ಒಂದು ರ್ಯಾಷನಲ್ ನಂಬರ್ ಇದೆಯಪ್ಪ ಅಂದ್ರೆ ಅದು ಯಾವುದೋ ಒಂದು ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ಅದು ಏನಾಗ್ತೈತ್ರಿ? ಮತ್ತೆ ರ್ಯಾಷನಲ್ ನಂಬರ್ ಆಗುತ್ತೆ. ಓಕೆನಾ? ಇದೇನ್ರಿ? ಈಗ ಇರ್ಯಾಷನಲ್ ನಂಬರ್. ನಿಮ್ಗೆ ಆಲ್ರೆಡಿ ಗೊತ್ತೈತಿ ಇರ್ಯಾಷನಲ್ ನಂಬರ್. ಇದೇನ್ರಿ? ರ್ಯಾಷನಲ್ ನಂಬರ್. ಅದಕ್ಕೆ ಏನಾಗ್ತದ್ರಿ? ಈಗ ಇರ್ಯಾಷನಲ್ ನಂಬರ್ is not equals to rational number. ಓಕೆ? ಇರ್ಯಾಷನಲ್ ನಂಬರ್ ರ್ಯಾಷನಲ್ ನಂಬರ್ಗೆ ಏನಾಗಲ್ರಿ? ಈಕ್ವಲ್ ಆಗಲ್ಲ. ನಾವು ಇದಕ್ಕೆ ಏನು ಹೇಳ್ತೀವ್ರಿ? ಈಗ our assumption is wrong. Our assumption is wrong. Therefore ಏನು ಹೇಳ್ತೀರಿ? ಈಗ 7√5 ಅನ್ನೋದು ಏನಾಗ್ತೈತ್ರಿ? ಈಗ 7√5 ಅನ್ನೋದು ಏನಾಗ್ತೈತ್ರಿ? ಈಗ 7√5 is irrational number. √5 ಅನ್ನೋದು ಏನಾಗ್ತೈತ್ರಿ? ಒಂದು ಇರ್ಯಾಷನಲ್ ನಂಬರ್ ಆಗುತ್ತೆ. ನೋಡಿ, ಥರ್ಡ್ ಕ್ವಶನ್ ಏನೈತಪ್ಪ ಅಂದ್ರೆ 6 + √2 ಅನ್ನೋದು ಏನೈತಪ್ಪ ಅಂದ್ರೆ ಒಂದು ಇರ್ಯಾಷನಲ್ ನಂಬರ್ ಅಂತೇಳಿ ಪ್ರೂವ್ ಮಾಡಕ್ಕೆ ಹೇಳಕತ್ತಾನ. ಓಕೆನಾ? ಥರ್ಡ್ ಒನ್ ಏನು ಹೇಳತ್ತನ್ರಿ? 6 + √2 ಅನ್ನೋದು ಏನಪ್ಪ ಅಂದ್ರೆ ಒಂದು ಇರ್ಯಾಷನಲ್ ನಂಬರ್ ಅಂತ ಪ್ರೂವ್ ಮಾಡಕ್ಕೆ ಹೇಳತ್ತಾನೆ. ಇರ್ಯಾಷನಲ್ ನಂಬರ್ ಅಂತ ಪ್ರೂವ್ ಮಾಡಕ್ಕೆ ಹೇಳತ್ತಾನ್ರಿ. ನಾವೇನು ಮಾಡೋದ್ರಿ? ಲೆಟ್ ಅಸ್ ಅಸ್ಯೂಮ್ ಏನು ಪ್ರೂವ್ ಮಾಡ್ತೀರಿ? ಏನು ಅಜ್ಯೂಮ್ ಮಾಡೋಮ್ರಿ? ಇದು ಈಸ್ ರ್ಯಾಷನಲ್ ನಂಬರ್ ಅಂತ ಅಜ್ಯೂಮ್ ಮಾಡೋದ್ರಿ. ರ್ಯಾಷನಲ್ ನಂಬರ್ ಹೆಂಗೆ ನಾವು ಬರಿತೇವ್ರಿ? ರ್ಯಾಷನಲ್ ನಂಬರ್ ಯಾವ ಥರ ಬರಿತೇವ್ರಿ? A by B ಅಂತ ಬರಿತೇವೆ. ಇದೇನಾಗ್ತದೆ? A and B are co-primes. co-primes ಅದಾವ್ರಿ. ಎರಡು co-primes ಇದಾವ. ನೆಕ್ಸ್ಟ್ ಏನಾಗುತ್ತಪ್ಪ ಅಂದ್ರೆ ಇದು ಯಾವ ಸೈಡ್ ಐತ್ರಿ? ಇಲ್ಲಿ ಪ್ಲಸ್ ಐತಿ. ಆ ಸೈಡ್ ಬಂದ್ರೆ ಏನು ಹೋಗ್ತೈತ್ರಿ? ಇದು ಮೈನಸ್ ಆಗುತ್ತೆ. A ಡಿವೈಡ್ ಬೈ B. ಆ ಸೈಡ್ ಬಂದ್ರೆ ಏನಾಗ್ತೈತಿ? ಈ ಪೋಸ್ಟ್ ಸೈನ್ ಕ್ರಾಸ್ ಮಾಡಾಕೈತಿ ಅಂದ್ರೆ ಅದು ಏನಾಗ್ತೈತಿ? ಪಾಸಿಟಿವ್ ಇದ್ದಿದ್ದು ಏನಾಗುತ್ತಾ? ನೆಗೆಟಿವ್ ಆಗುತ್ತಾ. ನೆಕ್ಸ್ಟ್ ಏನು ಮಾಡ್ತೀರಿ? √2 ಈಸ್ ಈಕ್ವಲ್ಸ್ ಟು ಇಲ್ಲಿ ಏನಿರಲ್ಲ ಅಂದ್ರೆ ಏನಿರುತ್ತೆ? 1 ಇರುತ್ತೆ. 1 ಮತ್ತು ಬಿದು LCM ತೆಗೆದ್ರೆ ಏನು ಬರ್ತೈತ್ರಿ? ಬಿ ಬರುತ್ತಾ. ಓಕೆ? ಬಿ ಇದೇನು ಮಾಡ್ತೀರಿ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ. 1 ಪಿಜ್ಜಾ ಇಲ್ಲಿ ಏನು ಮಾಡ್ತೀರಿ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕ್ರಿ. ಓಕೆ? ಎಷ್ಟಾಗುತ್ತೆ? 1 ಇಂಟು ಎ ಮಾಡಿದ್ರೆ 1 ಆಗುತ್ತೆ. ನೆಕ್ಸ್ಟ್ 6 ಇಂಟು ಬಿ ಮಾಡಿದ್ರೆ 6b ಆಗುತ್ತೆ. ಇಲ್ಲಿ ಏನ್ರಿ? ಇದು a minus 6b divided by b is rational number. But √2 ಅನ್ನೋದು ಏನಾಗುತ್ತೆ? ಬಟ್ √2 is irrational number. Irrational number. A rational number is or irrational number is not equal to ಏನಾಗತ್ರಿ?
ರ್ಯಾಷನಲ್ ನಂಬರ್ ಆಗುತ್ತಾ, ರ್ಯಾಷನಲ್ ನಂಬರ್ ಆಗುತ್ತಾ, ರ್ಯಾಷನಲ್ ನಂಬರ್, ರ್ಯಾಷನಲ್ ನಂಬರ್. Our assumption is wrong. Our assumption is wrong. Our assumption is wrong. Our assumption is wrong. Therefore ಇಲ್ಲಿ ಬರೆಯತ್ತೀನ್ರಿ 6 plus √2 ಅನ್ನೋದು ಏನಾಗ್ತದ್ರಿ ಒಂದು ಇರ್ರ್ಯಾಷನಲ್ ನಂಬರ್ ಆಗುತ್ತಾ. ಇರ್ರ್ಯಾಷನಲ್ ನಂಬರ್ ಈಸ್ ಇರ್ರ್ಯಾಷನಲ್ ನಂಬರ್. ಓಕೆ, ಅರ್ಥ ಆಯ್ತಲ್ರಿ. ಫಸ್ಟ್ ಏನು ಮಾಡಬೇಕಪ್ಪ ಅಂತಂದ್ರೆ ಅಜ್ಯೂಮ್ ಮಾಡಬೇಕು ಅಂದರೆ ಇದೊಂದು ರ್ಯಾಷನಲ್ ನಂಬರ್ ಅಂತ. ಓಕೆನಾ. ಯಾವಾಗಲೂ ಇಲ್ಲಿ ಪ್ಲಸ್ ಇತ್ತಪ್ಪ ಅಂದ್ರೆ ಈ ಕೋಶಸ್ ನೀವು ಕ್ರಾಸ್ ಮಾಡತ್ತಂದ್ರೆ ಮೈನಸ್ ಆಗುತ್ತೆ ರೀ, ಮೈನಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನು ಬೇಕು ರೀ, ಎಲ್ ಸಿ ಎಮ್ ತೆಗಿಬೇಕು. ಡಿನಾಮಿನೇಟರ್ ಒಳಗಡೆ 1 ಅಂತ ಬೇಕಂದ್ರೆ ಅದೇ ಆಗ್ತದೆ ರೀ ಎಲ್ ಸಿ ಎಮ್. ಓಕೆನಾ. ಇದೇನು ಮಾಡ್ತೀರಿ, ಬಿ ಇಂಟು ಬಿ ಒನ್ ಬಿ ಮತ್ತು 1 ಬಿ ಆಗುತ್ತೆ. ಇಲ್ಲಿ ಎ ಇಂಟು 1 ಮಾಡಿದ್ರೆ ಎ ಬರುತ್ತೆ, ಇಲ್ಲಿ 6b ಮಾಡಿದ್ರೆ 6b ಮಾಡುತ್ತೆ. ಇದು ಆಲ್ರೆಡಿ ಏನೈತಿ, ಒಂದು ರ್ಯಾಷನಲ್ ನಂಬರ್ ಐತಿ. ಇದು ಏನೈತಿ, ಇರ್ರ್ಯಾಷನಲ್ ನಂಬರ್ ಐತಿ. ರ್ಯಾಷನಲ್ ನಂಬರ್ ಐತಿ ನಾಟ್ ಈಕ್ವಲ್ಸ್ ಟು ಇರ್ರ್ಯಾಷನಲ್ ನಂಬರ್ ಆಗುತ್ತೆ. ಅದಕ್ಕೆ ನಾವು ಏನು ಹೇಳ್ತೀವಿ ರೀ, ಅವ್ರ ಅಜ್ಯೂಮ್ಷನ್ ಇಸ್ ರಾಂಗ್. ನಾವು ಅಜ್ಯೂಮ್ ಮಾಡಿದ್ದೇವಲ್ರಿ ಇದು ರಾಂಗ್ ಐತಿ ಅಂತ ಹೇಳ್ತೀವಿ. ಬಟ್ ಏನ್ರಿ ರಿಯಲ್ ಇದು ಹೇಳ್ಬೇಕಂದ್ರೆ ಏನಾಗುತ್ತೆ, 6 plus √2 ಈಸ್ ಇರ್ರ್ಯಾಷನಲ್ ನಂಬರ್ ಅಂತ. ಓಕೆನಾ. ಇಲ್ಲಿ ನೋಡಿ ಆಲ್ರೆಡಿ ಏನಾಯ್ತು, ಇವಾಗ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಯ್ತು. ಓಕೆನಾ. ನೆಕ್ಸ್ಟ್ ಏನಾಗುತ್ತಾ, ಸೆಕೆಂಡ್ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.